ಚೆನ್ನಾಗಿ ಬರ್ತಾ ಇದೆ ಅಂತ. ಮರಳಾಗಿದೆ, ನೋಡೋಕ್ಕೇ ತುಂಬ ಚೆನ್ನಾಗಿದೆ. ಬೆಳ್ಳುಳ್ಳಿ ಮತ್ತು ಅರಿಶಿನ ಉಪ್ಪಿದ್ರೆ ಸಾಕು, ತುಂಬಾ ಒಂದು ಒಳ್ಳೆ ತುಪ್ಪ ಆಗುತ್ತೆ ಅಂತಲೇ ಹೇಳ್ಬೋದು. ಬಾಣಂತಿಯರಿಗೆ ಮತ್ತು ಪಾಪುಗಳಿಗೆ ಎಲ್ಲರಿಗೂ ಕೂಡ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತುಪ್ಪ. ಸೊ ಫುಲ್ ಘಮ ಅಂತ ಬರ್ತಾ ಇದೆ, ತುಂಬಾ ಚೆನ್ನಾಗಿ ಬಂದಿದೆ. ಫುಲ್ ಘಮ ಸ್ಮೆಲ್ ಬರ್ತಾ ಇದೆ ನೋಡಿ. ಫೈನಲಿ ಹೇಗೆ ಬಂದಿದೆ ಅಂತ ಹೇಳಿ ತುಪ್ಪ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಇಷ್ಟು ತುಂಬ ಬಂದಿದೆ 5 kgಗೆ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ಇದೇ ರೀತಿ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ನನ್ನ. ಸೊ ಸಬ್ಸ್ಕ್ರೈಬ್ ಆಗಿ. ಹಾಗೆ ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಿರಾ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿಸ್ಕೊಡುತ್ತೆ. ಬಾಣಂತಿಯರಿಗೆ ಮತ್ತು ಮಕ್ಕಳಿಗೆ ಹೇಗೆ ಬೆಣ್ಣೆನ ಕಾಯಿಸೋದು, ತುಪ್ಪನ ಹೇಗೆ ಮಾಡೋದು ಅಂತ ಹೇಳಿ ನಾನು ಇವತ್ತಿನ ಬ್ಲಾಗಲ್ಲಿ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಐ ಹೋಪ್ ಎಲ್ಲರಿಗೂ ಕೂಡ ಇದು ಯೂಸ್ ಆಗುತ್ತೆ. ಸೊ ತುಪ್ಪ ಆಲ್ಮೋಸ್ಟ್ ಎಲ್ಲರೂ ಕೂಡ ಯೂಸ್ ಮಾಡ್ತೀವಿ ರೆಗ್ಯುಲರಾಗಿ ಕೂಡ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ, ಬಟ್ ನಮ್ಮಲ್ಲಿ ಹೇಗೆ ಮಾಡ್ತೀವಿ ಏನಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಬೋದು. ನನಗೆ ಪಾಪು ಆದಾಗ, ನಾನು ಪ್ರೆಗ್ನೆಂಟ್ ಇರುವಾಗ ಮತ್ತು ಯಾವಾಗಲೂ ಕೂಡ ತುಪ್ಪನ ಯೂಸ್ ಮಾಡ್ತಿದ್ದೆ. ಇವತ್ತಿನ ಬ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಹಾಗೆ ಯೂಸ್ಫುಲ್ ಕೂಡ ಆಗುತ್ತೆ. ಸೊ ಹಾಗಾಗಿ ಫಟಾಫಟ್ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ. ಇವಾಗ ಮೊದಲನೇದಾಗಿ ಬೆಣ್ಣೆ ಕಾಯಿಸ್ಬೇಕಂತ ಅಂದರೆ ಸ್ವಲ್ಪ ಜಾಸ್ತಿನೇ ದೊಡ್ಡದು ಪಾತ್ರೆ ತೊಗೊಬೇಕಾಗುತ್ತೆ. ಯಾಕೆಂದರೆ ಉಪ್ಪನ್ನು ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ದೊಡ್ಡದಿದ್ರೆ ಉಪ್ಪು ಬಂದರೂ ಕೂಡ ಸುರಿಯೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ದೊಡ್ಡದನ್ನೇ ತೊಗೋಬೇಕು ಪಾತ್ರೆನ. ಸೊ ಇಷ್ಟು ಸೈಜ್ನ ನಾನು ತೊಗೊಂಡಿದ್ದೀನಿ ದೊಡ್ಡದು. ಇವಾಗ ಇದು ಬೆಣ್ಣೆ. ಸೊ ಇಲ್ಲಿ 5 kg ಇದೆ ಬೆಣ್ಣೆ. ಸೊ ನಾನು ಊರಿಂದನೇ ಯಾವಾಗಲೂ ಕೂಡ ನಮ್ಮ ಅಪ್ಪಾಜಿ ನೆನ್ನೆ ತೊಗೊಬಂದಿದ್ರು. ಸೊ ಹಾಗಾಗಿ ಬೆಣ್ಣೆನ ಕಾಯಿಸ್ತಾ ಇದ್ದೀನಿ. ಸೊ ಇದು 5 kg ಇದೆ. ಬೆಂಗಳೂರಲ್ಲೆಲ್ಲ ತೊಗೊಂಡ್ರೆ ಮಿಕ್ಸಲ್ಲಿ ಇರುತ್ತೆ ಅಂತೇಳಿ ನಾನು ಯಾವಾಗಲೂ ಕೂಡ ಊರಿಂದನೇ ತರಿಸ್ತೀನಿ. ಸೊ ಹಾಗಾಗಿ ಇದು 5 kg ಇದೆ. ಸೇರಲ್ಲಿ ನಮ್ಮೂರ ಕಡೆ ಎಲ್ಲ ಹಳ್ಳಿ ಕಡೆ ಹೇಗಿರುತ್ತೆ ಅಂದರೆ ಸೇರುಗಳಲ್ಲಿ ಕೊಡ್ತಾರೆ. ಒಂದು ಸೇರಿಗೆ 1 kgಗಿಂತ ಕಡಿಮೆ ಆಗಿರುತ್ತೆ, 3/4 kg ಇರುತ್ತೆ, 1/4 kg ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇದು 6 ಸೇರಿದೆ. ಸೊ ಹಾಗಾಗಿ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ 5 kg ಅಂತ ಹೇಳಿ. ಸೊ ಹಾಗಾಗಿ ಆ ರೀತಿ ನಿಮಗೆ ಮೆಜರ್ಮೆಂಟಲ್ಲಿ ಹೇಳ್ತಾ ಇದ್ದೀನಿ. ಸೊ ಇವಾಗ 5 kg ಇದೆ ಇದು. ಸೊ ಇವಾಗ ಇದಕ್ಕೆ ಪಾತ್ರೆ ಒಳಗಡೆ ಹಾಕೋದು. ಇಷ್ಟು ಚೆನ್ನಾಗಿ ಬರ್ತಿದೆ, ತುಂಬಾ ನೋಡ್ತಾ ಇದ್ರೇ ತಿನ್ಬೇಕಂತ ಅನಿಸ್ತಾ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಬೆಣ್ಣೆ, ಸೂಪರ್ ಇದೆ, ಫುಲ್ಲು ಇದಾಗಿದೆ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಸಾಂಬಾರು ಆ ಥರದ್ದೆಲ್ಲ ಸಾಂಬಾರು ಏನಾದರೂ ಮಾಡಿದಾಗ ಸ್ವಲ್ಪ ಇದು ಮಾಡಿಕೊಂಡು ಸಾಂಬಾರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ನೀಟಾಗಿ ಪಾತ್ರೆ ಒಳಗಡೆ ಹಾಕ್ಕೊಂಡಿದ್ದೀನಿ. ಸೊ ಹಾಗೆ ನನ್ನ ತಂಗಿಗೆ ತುಂಬಾ ಇಷ್ಟ ಬೆಣ್ಣೆ ಅಂದರೆ. ಸೊ ಅವಳು ಈ ಥರ ಹಸಿದಿರುತ್ತಲ್ಲ, ಸೊ ನಾವು ಕೂಡ ತಿಂತಾ ಇರ್ತೀವಿ, ಬಟ್ ಅವಳಿಗೆ ಇನ್ನೂ ತುಂಬ ಇಷ್ಟ. ಹಾಗಾಗಿ ಅವಳಿಗೆ ಒಂದು ಗ್ಲಾಸ್, ಚಿಕ್ಕ ಗ್ಲಾಸಲ್ಲಿ ಎತ್ತಿಡ್ತಾ ಇದ್ದೀನಿ. ಅವಳು ಹೇಳಿದ್ಲು ನನಗೆ ಎತ್ತಿಡು, ನಂಗೆ ತುಂಬ ಇಷ್ಟ ಅಂತ ಹೇಳಿ. ಸೊ ಹಾಗಾಗಿ ನಮ್ಮ ಮಮ್ಮಿ ಕೂಡ ಹೀಗೆ ನಮಗೆ ಎಲ್ಲ ಎತ್ತಿಡ್ತಾಯಿತ್ತು. ಸ್ವಲ್ಪ ಉಪ್ಪು ಸಾಂಬಾರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಮುದ್ದೆ ಮೇಲ್ಗಡೆ ಹಾಕ್ಕೊಡ್ತಾಯಿದ್ರು. ಸೊ ಹಾಗಾಗಿ ಒಂದು ಗ್ಲಾಸ್ ಅವಳಿಗೆ ಎತ್ತಿಡ್ತಾಯಿದ್ದೀನಿ. ನೋಡಿ ಇವಾಗ ಇಷ್ಟಿದೆ ಬೆಣ್ಣೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ, ಫುಲ್ ಘಮ ಅಂತ ಬರ್ತಾ ಇದೆ ಸ್ಮೆಲ್ಲು. ಸೊ ತುಂಬ ಚೆನ್ನಾಗಿದೆ ಬೆಣ್ಣೆ. ಇವಾಗ ಇದನ್ನು ಬಿಸಿ ಮಾಡೋಕ್ಕಿಡೋಣ. ಇದು ಫುಲ್ಲು ಕಾಯೋವರೆಗೂ ಕೂಡ ಹೈ ಫ್ಲೇಮಲ್ಲೇ ಇರಬೇಕು. ಸೊ ಹಾಗಾಗಿ ಇವಾಗ ಹೈ ಫ್ಲೇಮಲ್ಲೇ ಕಾಯಿಸ್ತಾ ಇದ್ದೀನಿ. ಇದ್ರೊಳಗಡೆ ಏನೇನೆಲ್ಲ ಹಾಕಬೇಕು ಅದನ್ನು ನಿಮಗೆ ತೋರಿಸ್ತೀನಿ. ಇವಾಗ ಅದು ಫುಲ್ ಕಾಯೋವರೆಗೂ ಕೂಡ ನಾವೇನೂ ಹಾಕೋಗಿಲ್ಲ. ಫುಲ್ ಎಷ್ಟು ಬೇಗ ಕರಗ್ತಾ ಇದೆ ಅಂತ ಬೆಣ್ಣೆ. ವಾವ್, ಎಷ್ಟು ಬೇಗ ಕರಗ್ತಾ ಇದೆ ನೋಡಿ ಬೆಣ್ಣೆ. ಫುಲ್ ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ. ನೋಡಿ ಆಲೆ ಫುಲ್ ಕರಗ್ತಾ ಇದೆ ನೋಡಿ. ಇವಾಗ ಫುಲ್ಲು ಬರ್ತಾ ಇದೆ ನೋಡಿ, ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ. ಫುಲ್ ಎಲ್ಲ ಕರಗಿದೆ, ಇವಾಗ ನೊರೆ ಥರ ಬರ್ತಾ ಇದೆ ನೋಡಿ.
ನನಗಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ, ಹೇಗೆ ಬರುತ್ತೆ ಏನಂತ ಹೇಳಿ. ನೀವು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀರಾ ಹೇಗೆ ಫೈನಲಿ ತುಪ್ಪ ಬರುತ್ತೆ ಅಂತ ಹೇಳಿ. ಸೊ ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಬರ್ತಾ ಇದೆ, ಫುಲ್ ನೊರೆ ನೊರೆ, ಅದು ಫುಲ್ ಹೋಗೋವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. ಸೊ ಇವಾಗ ಹೈ ಫ್ಲೇಮಲ್ಲಿ ಬೇಯ್ತಾ ಇದೆ. ಸೊ ಇವಾಗ ಒಂದು 5 ನಿಮಿಷ ಅಷ್ಟೇ, ಅದು ಬೇಗ ಮಳ್ಬಿಡುತ್ತೆ. ಸೊ ಹಾಗಾಗಿ ಅದು ನೊರೆ ಹೋಗೋವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಬೇಕು. ಇವಾಗ ಆ ಥರ ಉಪ್ಪು ಬರ್ತಾ ಇದೆ. ಸೊ ಆವಾಗ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಬೇಕಾಗುತ್ತೆ. ನೊರೆ ಹೋಗೋವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಬೇಕು. ನೋಡಿ ಹೇಗೆ ಬರ್ತಾ ಇದೆ ಅಂತೇಳಿ, 5 ನಿಮಿಷ ಬೇಗ ಕರಗಿಬಿಡುತ್ತೆ. ನೋಡಿ ಯಾವ ರೀತಿ ಬರ್ತಾ ಇದೆ ಅಂತೇಳಿ. ಉಪ್ಪಾರೋ ಟೈಮಲ್ಲಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಅದು ನಾರ್ಮಲ್ ಇದಕ್ಕೆ ಬರುತ್ತೆ, ಉಕ್ಕೋದಿಲ್ಲ. ಇವಾಗ ನೊರೆ ಎಲ್ಲ ಹೋಗಿದೆ. ಸೊ ಇನ್ನೊಂದು 5 ನಿಮಿಷ ಸ್ವಲ್ಪ ಸೈಡಲ್ಲೆಲ್ಲ ನೊರೆ ಇದೆ. ಸೊ ಅದು ಕಂಪ್ಲೀಟಾಗಿ ನೊರೆ ಎಲ್ಲ ಕಡಿಮೆ ಆದರೆ ತುಪ್ಪ ಆಗಿದೆ ಅಂತ ಹೇಳಿ. ನೋಡಿ ಫುಲ್ ನೊರೆ ಎಲ್ಲ ಕಡಿಮೆ ಆಗಿದೆ ನೋಡಿ. ಸೊ ಇವಾಗ ಸೈಡಲ್ಲಿ ಒಂದು ಸ್ವಲ್ಪ ಇದೆಯಲ್ಲ ನೊರೆ, ಅದೆಲ್ಲ ಹೋದರೆ ಕಂಪ್ಲೀಟಾಗಿ ತುಪ್ಪ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇನ್ನೂ ಸ್ವಲ್ಪ ಆ ಕಡೆ ಎಲ್ಲ ಇದೆ ನೋಡಿ ನೊರೆ. ಸೊ ಅದನ್ನೆಲ್ಲ ಹೋಗೋ ಥರ ಬೇಯಿಸ್ಕೊಬೇಕಾಗುತ್ತೆ. ನೋಡಿ ಇನ್ನೂ ಬೇಯಬೇಕು. ಬೆಣ್ಣೆ ಕಾಯೋಷ್ಟ್ರೊಳಗಡೆ ಇವಾಗ ಅದರೊಳಗಡೆ ಏನೇನು ಹಾಕಬೇಕು ಅಂತ ಹೇಳಿ ನಿಮಗೆ ತೋರಿಸ್ತೀನಿ. 6 ಬೆಳ್ಳುಳ್ಳಿ ಈ ಥರ ತೊಗೊಂಡಿದ್ದೀನಿ. 6ನ ಈ ಥರ ಒಂದೊಂದನ್ನ 6 ತೊಗೊಂಡಿದ್ದೀನಿ. ಸೊ ಇದು ಏನು ಲೆಕ್ಕ ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದೊಂದು ಸೇರಿಗೆ 2, 3 ಹಾಕೊಂಡ್ರು ಓಕೆ. ನಾನು 5 ಸೇರಿರೋದ್ರಿಂದ ಸ್ವಲ್ಪ ಒಂದು 6 ಹಾಕೊತಾ ಇದ್ದೀನಿ. ಅದು ಜಾಸ್ತಿ ಹಾಕಿದ್ರೆ ಬೆಳ್ಳುಳ್ಳಿ ಫ್ಲೇವರ್ ಬಂದುಬಿಡುತ್ತೆ. ಸೊ ಹಾಗಾಗಿ ಒಂದು ಫ್ಲೇವರ್ಗಿರಲಿ ಅಂತ ಹೇಳಿ 6ನ ತೊಗೊಂಡಿದ್ದೀನಿ ಈ ಥರ. ಸೊ ಇದನ್ನು ಈ ಥರ ಬಿಡಿಸ್ಕೊಳ್ಳೋದು, ಸಿಪ್ಪೆನ ಈ ಥರ ಕಂಪ್ಲೀಟ್ ಸಿಪ್ಪೆನ ಬಿಡಿಸ್ಕೊಳ್ಳೋದು. ಮಧ್ಯೆ ಮಧ್ಯೆ ನೋಡ್ಕೋತಾ ಇರಬೇಕು, ಅದು ಏನಾದ್ರು ಉಪ್ಪು ಬಂದ್ಬಿಡುತ್ತೆ ಏನಂತ ಹೇಳಿ. ಸೊ ಇವಾಗ ಬಿಡಿಸ್ಕೊಂಡಾಗಿದೆ. ಅದು ಇದ್ರ ಜೊತೆಗೆ ತುಂಬ ಚೆನ್ನಾಗಿ ಫುಲ್ ಘಮ ಘಮ ಫ್ಲೇವರ್ ಬರ್ತಾ ಇದೆ. ಸೊ ಅದ್ರ ಜೊತೆಗೆ 1/2 ಟೇಬಲ್ ಸ್ಪೂನ್ ಅರಿಶಿನ ತೊಗೋತಾ ಇದ್ದೀನಿ. ಸೊ ತುಂಬ ಜಾಸ್ತಿ ಹಾಕಿದ್ರೆ ಫುಲ್ ತುಪ್ಪ ಎಲ್ಲ ಯೆಲ್ಲೋ ಕಲರ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಒಂದು 1/2 ಸ್ಪೂನ್ ತೊಗೋತಾ ಇದ್ದೀನಿ. ತುಪ್ಪ ಆಲ್ಮೋಸ್ಟ್ ವೈಟ್ಗಿರಲ್ಲ, ಯೆಲ್ಲೋ ಕಲರ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಅರಿಶಿನ ತೊಗೋತಾ ಇದ್ದೀನಿ ನೋಡಿ, 1/2 ಸ್ಪೂನ್ ಅಷ್ಟೇ. ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ, ಅದೇ ಫ್ಲೇವರ್ ಬಂದುಬಿಡುತ್ತೆ. ನೀವೇನಾದ್ರೂ 1 kg ಅಥವಾ ಅಷ್ಟು ಮಾಡಿದ್ರೆ ಒಂದು 1/4 ಟೇಬಲ್ ಸ್ಪೂನ್ ಅದಕ್ಕಿಂತ ಕಡಿಮೆ ಹಾಕೊಂಡ್ರು ಓಕೆ. ಸೊ ಇಲ್ಲಾಂದರೆ ಫುಲ್ ಯೆಲ್ಲೋ ಕಲರ್ ಆಗಿಬಿಡುತ್ತೆ. ಸೊ ಹಾಗಾಗಿ ಹಾಗೆ ಸಾಲ್ಟು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಅರಿಶಿನ ಉಪ್ಪಿದ್ರೆ ಸಾಕು, ತುಂಬಾ ಒಂದು ಒಳ್ಳೆ ತುಪ್ಪ ಆಗುತ್ತೆ ಅಂತಲೇ ಹೇಳ್ಬೋದು. ಬಾಣಂತಿಯರಿಗೆ ಮತ್ತು ಪಾಪುಗಳಿಗೆ ಎಲ್ಲರಿಗೂ ಕೂಡ. ಸೊ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಹುಡಿ ಉಪ್ಪನ್ನ ತೊಗೊಂಡಿರೋದು, ಯಾಕೆಂದರೆ ಬೇಗ ಕರಗುತ್ತೆ ಅಂತ ಹೇಳಿ. ನೀವೇನಾದ್ರೂ ಅರಳುಪ್ಪು ಏನಾದರೂ ತೊಗೊಂಡ್ರೆ ನೋಡಿಕೊಂಡು ಹಾಕೊಳ್ಳಿ ರುಚಿನ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ತೋರಿಸ್ತಾ ಇಲ್ಲ. ಉಪ್ಪು ಮತ್ತು ಅರಿಶಿನ ಯಾಕೆ ತುಪ್ಪಕ್ಕೆ ಹಾಕೋದು ಅಂತ ಅಂದರೆ, ನಾವು ತುಂಬ ವರ್ಷಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಅದು ಬ್ಯಾಕ್ಟೀರಿಯಾ, ಫಂಗಸ್ ಆಗಲಿ ಬರೋಕ್ಕೆ ಬಿಡಲ್ಲ. ಸೊ ಹಾಗಾಗಿ ನಾವು ಎಷ್ಟು ವರ್ಷ ಕೂಡ ತಿಂಗಳು ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಟೇಸ್ಟ್ ಕೂಡ ಎನ್ಹಾನ್ಸ್ ಮಾಡುತ್ತೆ. ಸೊ ಹಾಗಾಗಿ ಸಾಲ್ಟು ಮತ್ತು ಅರಿಶಿನ ಪುಡಿನ ಹಾಕೋದು. ಇವಾಗ ನೊರೆ ಎಲ್ಲ ಹೋಗಿದೆ. ಸೊ ಇವಾಗ ತುಪ್ಪ ಆಲ್ಮೋಸ್ಟ್ ರೆಡಿ ಆಗಿದೆ ನೋಡಿ. ಇವಾಗ ತುಪ್ಪ ಹೇಗೆ ರೆಡಿ ಆಗಿದೆ ಅಂತ ಹೇಳಿ. ಸೊ ಇವಾಗ ನಾನು ಬೆಳ್ಳುಳ್ಳಿನ 6 ತೊಗೊಂಡಿದ್ನಲ್ಲ, ಸ್ವಲ್ಪ ಜಜ್ಕೊಂಡಿದ್ದೀನಿ, ಯಾಕೆಂದರೆ ಅದು ಫ್ಲೇವರ್ ಎಲ್ಲ ಬೆಳ್ಳುಳ್ಳಿದು ತುಪ್ಪಕ್ಕೆ ಇಳಿಲಿ ಅಂತ ಹೇಳಿ. ಒಂದು 2 ಸೆಕೆಂಡ್ ಅಷ್ಟೇ ಬೇಯಿಸ್ಕೊಬೇಕು. ಸೊ ಅದು ಬಿಸಿಗೇನೆ ಎಲ್ಲ ಕೂಡ ಅದ್ರದ್ದು ಫ್ಲೇವರ್ ಎಲ್ಲ ಕೂಡ ತುಪ್ಪಕ್ಕೆ ಇಳಿಯುತ್ತೆ. ಸೊ ಹಾಗಾಗಿ ಇವಾಗ ಬೆಳ್ಳುಳ್ಳಿನ ಹಾಕಿದ್ದೀನಿ. ನೆಕ್ಸ್ಟು ಇದಕ್ಕೆ ಅರಿಶಿನ ಹಾಕೊತಾ ಇದ್ದೀನಿ ನೋಡಿ. ತುಪ್ಪ ಚೆನ್ನಾಗಿ ಬೆಂದಿರೋದಕ್ಕೆ ಆಲ್ರೆಡಿ ಅರಿಶಿನ ಥರ ಕಾಣಿಸ್ತಾ ಇದೆ. ಸೊ ಇವಾಗ ಅರಿಶಿನ ಹಾಕ್ಬಿಟ್ಟು ನೆಕ್ಸ್ಟು ಉಪ್ಪಿನ ಪುಡಿನ ಹಾಕೋದು. ಬೆಳ್ಳುಳ್ಳಿ ಮತ್ತು ಸಾಲ್ಟು ಹಾಗೆ ಅರಿಶಿನ ಪುಡಿ ಹಾಕಾದ್ಮೇಲೆ ಜಾಸ್ತಿ ಬೇಯಿಸೋಕೆ ಹೋಗಬಾರ್ದು. ಒಂದು 2 ಮಿನಿಟ್ಸ್ ಅಷ್ಟೇ, ಪಾತ್ರೆ ಬಿಸಿಗೇನೆ ಅದು ಎಲ್ಲ ಕರಗುತ್ತೆ ನೀಟಾಗಿ. ಸೊ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತುಪ್ಪ. ಸೊ ಫುಲ್ ಘಮ ಘಮ ಅಂತ ಬರ್ತಾ ಇದೆ. ಇವಾಗ ಕಂಪ್ಲೀಟ್ ಆಗಿದೆ. ಇವಾಗ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತುಪ್ಪ. ಫುಲ್ ಕಲರೇ ಚೇಂಜ್ ಆಗಿದೆ. ಇವಾಗ ಕಂಪ್ಲೀಟ್ ರೆಡಿ ಆಯಿತು. ಸೊ ಗ್ಯಾಸ್ ಕೂಡ ಆಫ್ ಮಾಡಾಯಿತು. ಅದನ್ನೆಲ್ಲ ಹಾಕಾದ್ಮೇಲೆ ಕಂಪ್ಲೀಟಾಗಿ ರೆಡಿ ಆಗಿದೆ. ಸೊ ಇದು ತಣ್ಣಗಾದ್ಮೇಲೆ ಸೋದಿಸ್ಕೊಳ್ಳೋದು ಪಾತ್ರೆಗೆ. ತುಂಬ ಚೆನ್ನಾಗಿ ಬಂದಿದೆ, ಫುಲ್ ಘಮ ಘಮ ಬರ್ತಾ ಇದೆ. ಇವಾಗ ಕಂಪ್ಲೀಟ್ ರೆಡಿ ಆಯಿತು ತುಪ್ಪ. ಸೊ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ.
ಫೈನಲಿ ಹೇಗೆ ಬಂದಿದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ತುಪ್ಪನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ವಾವ್, ಸೂಪರ್ ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಗ್ತಾಯಿದೆ. ಫುಲ್ಲು ಘಮ ಘಮ ಸ್ಮೆಲ್ ಬರ್ತಾ ಇದೆ. ಸೊ ನಿಮಗೇನಾದ್ರೂ ಫುಲ್ಲು ಮೊಬೈಲಲ್ಲೇ ಟೇಸ್ಟ್ ಗೊತ್ತಾಗಬೇಕು ಅಂತ ಅಂದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತೇಳಿ. ನೋಡಿ ಬೆಳ್ಳುಳ್ಳಿ ಎಲ್ಲನೂ ಕೂಡ ಅರಿಶಿನ ಪುಡಿ ಹಾಕಿರೋದ್ರಿಂದ ಕಲರ್ ಕೂಡ ಚೇಂಜ್ ಆಗಿದೆ. ಫುಲ್ ತಳ ಕೂಡ ಹಿಡಿದಿಲ್ಲ, ಹಾಗಾಗಿ ನೋಡ್ಕೊತಾ ಇರಬೇಕಾಗುತ್ತೆ ಅವಾಗವಾಗ ಹುಷಾರಾಗಿ. ಎಲ್ಲ ಆಯ್, ಹೇಗಿದ್ದೀರಾ ಹೇಗಿದ್ದೀರಾ? ಫುಲ್ ಘಮ ಘಮ ಚೆನ್ನಾಗಿ ಬರ್ತಾ ಇದೆಯಾ? ಪಾಪ ತುಪ್ಪ ಚೆನ್ನಾಗಿ ಬರ್ತಾ ಇದೆ. ಘಮ ಘಮ ಜಾಸ್ತಿ ಬಂದು ಮಾತಾಡೋದು, ಗಿರ್ಚೋದು ಅದೆಲ್ಲ ಮಾಡ್ತಿರ್ತಾನೆ. ಸೊ ನೋಡಬೇಕು, ಕೆಲವೊಂದು ಟೈಮು ಗಿರ್ಚಿದ್ರೆ ನಾನು ವಾಯ್ಸ್ ಓವರ್ ಕೊಡ್ತೀನಿ, ಇಲ್ಲಾಂದರೆ ಡೈರೆಕ್ಟೇ ಮಾತಾಡಿದ್ದೀನಿ ಈ ವಿಡಿಯೋದಲ್ಲಿ. ಬಟ್ ಅವನು ಸ್ವಲ್ಪ ಏನಾದರೂ ಸೌಂಡು ಅದೆಲ್ಲ ಮಾಡ್ತಾ ಇದ್ದ. ಸೊ ಆವಾಗ ಆ ಥರ ಏನಾದರೂ ಇದ್ದರೆ ನಾನು ವಾಯ್ಸ್ ಓವರ್ನೇ ಕೊಡ್ತೀನಿ. ಇವಾಗ ತುಪ್ಪ ಫುಲ್ ಕಂಪ್ಲೀಟಾಗಿ ತಣ್ಣಗಾಗಿದೆ. ಫುಲ್ ಘಮ ಘಮ ಸ್ಮೆಲ್ ಬರ್ತಾ ಇದೆ. ಸೊ ಇವಾಗ ನಾನು ಸ್ಟೀಲ್ ಪಾತ್ರೆಗೆ ಹಾಕೊತಾ ಇದ್ದೀನಿ. ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಫುಲ್ ಡ್ರೈ ಆದಮೇಲೆ ಹಾಕ್ಕೊತಾ ಇದ್ದೀನಿ. ನಾವೇನು ಹಾಕಿರ್ತೀವಲ್ಲ ಬೆಳ್ಳುಳ್ಳಿ, ಸೊ ಹಾಗಾಗಿ ಅದನ್ನೆಲ್ಲ ಉಳ್ಕೋಬಾರ್ದು ಅಂತ ಹೇಳಿ ಸೋರಿಸ್ಕೊಳ್ಳೋದು. ಹಾಗೆ ಅಷ್ಟೇ ಥರ ತಳ ಹಿಡಿದ್ಬಿಟ್ಟಿದ್ರೆ ಅದೆಲ್ಲ ಹೋಗಲಿ ಅಂತ ಹೇಳಿ ಜಾಲದಲ್ಲಿ ಸೋರಿಸ್ಕೊಳ್ಳೋದು. ಸೊ ನೋಡಿ ಫುಲ್ಲು ಚೆನ್ನಾಗಾಗಿದೆ. ಇಲ್ಲಿ 5 kg ತುಪ್ಪ ಯಾವ ಥರ ಬಂದಿದೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಅರಿಶಿನ ಹಾಕಿದ್ದೀವಲ್ಲ, ಸೊ ಹಾಗಾಗಿ ಯೆಲ್ಲೋ ಕಲರ್ ಬರುತ್ತೆ. ತುಂಬಾ ಜಾಸ್ತಿ ಹಾಕ್ಬಿಟ್ರೆ ಫುಲ್ಲು ಅರಿಶಿನ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಕಲರ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳಿ, ತುಂಬ ಚೆನ್ನಾಗಿದೆ. ಹಾಗೆ ಇದು ಕೂಡ ಸ್ವಲ್ಪ ಇದೆ. ಸೊ ಇದು ನಾನು ಗ್ಲಾಸ್ಗೆ ಹಾಕೊತಾ ಇದ್ದೀನಿ. ಹಾಗೆ ಸೊ ಇದನ್ನು ವಾಶ್ ಮಾಡಿ ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಸೊ ನಾವು ಮುದ್ದೆ ಮಾಡ್ತೀವಲ್ಲ, ಇದೇ ಪಾತ್ರೆಯಲ್ಲಿ ಮಾಡ್ಕೊಂಡ್ರೆ ಆಯಿತು. ನೀವೇನಾದರೂ ಮುದ್ದೆ ಅಥವಾ ಏನು ಮಾಡಲ್ಲ ಅಂತ ಅಂದರೆ ಸಾಂಬಾರು ಮಾಡಿರ್ತೀರಲ್ಲ, ಸೊ ಇದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಈ ಥರ ಫುಲ್ಲು ಇದು ಮಾಡಿಕೊಂಡು ತುಪ್ಪ ಎಲ್ಲನೂ ಸಾಂಬಾರು ಒಳಗಡೆ ಹಾಕೊಬೋದು. ಸೊ ಇದು 1 ಡೇ ಆದಮೇಲೆ ಫುಲ್ಲು ಗಟ್ಟಿ ಆಗುತ್ತೆ. ಸೊ ಆವಾಗ ನಾವು ತುಪ್ಪನ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಬೋದು. ಇದು ತುಂಬಾ ಹೆಲ್ತ್ಗೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾವುದಕ್ಕೆ ಹಾಕಲ್ಲ ಹೇಳಿ, ತುಪ್ಪನ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಸೊ ಹಾಗೆ ಸ್ವಲ್ಪ ಟೇಸ್ಟ್ ಮಾಡಿಸ್ಬಿಟ್ರೆ, ಸೊ ಹಾಗಾಗಿ ಬೇಕು ಅಂತಿದ್ದಾನೆ. ನೋಡಿದ್ರಲ್ಲ ಹೇಗಿತ್ತು ಅಂತ ಹೇಳಿ ತುಪ್ಪ ಕಾಯಿಸೋದು. ಸೊ ಬೆಣ್ಣೆಯಿಂದ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಫ್ಲೇವರ್ ಕಾಯಿಸ್ತಾ ಇರಬೇಕಾದ್ರೇ ಒಂಥರ ಘಮ ಘಮ ಸ್ಮೆಲ್ ಬರುತ್ತೆ. ಹಾಗೆ ನೋಡಿ ಫುಲ್ ಕೈಯೆಲ್ಲ ಇನ್ನು ಇಡೀ ಡೇ ಎಲ್ಲ ಫುಲ್ ಘಮ ಘಮ ಅಂತ ಇರುತ್ತೆ. ಏನೂ ಕೂಡ ಮಿಕ್ಸ್ ಇರೋದಿಲ್ಲ, ಮೈದಾ ಅಥವಾ ಆ ಥರ ಏನು ಮಿಕ್ಸ್ ಇರೋದಿಲ್ಲ. ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ ಹೇಗಿತ್ತು ಅಂತ ಹೇಳಿ ತುಪ್ಪ ಕಾಯಿಸೋದು. ಸೊ ತುಂಬಾ ಚೆನ್ನಾಗಿತ್ತು ಅಂತ ಅನ್ಕೋತೀನಿ. ಈ ಬ್ಲಾಗ್ ನಿಮಗೆ ಐ ಹೋಪ್ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಮನೆಗಳಲ್ಲಿ ಹೇಗೆಲ್ಲ ನೀವು ತುಪ್ಪನ ಕಾಯಿಸ್ತೀರಿ, ಕೆಲವೊಂದು ಕಡೆ ಕೆಲವೊಂದು ರೀತಿ ಕಾಯಿಸ್ತೀವಿ. ಸೊ ಹಾಗಾಗಿ ನಮ್ಮ ಕಡೆ ನಮ್ಮ ಮಂಡ್ಯ ಸೈಡ್ ಈ ಥರ ನಾವು ತುಪ್ಪನ ಮಾಡೋದು. ಹಾಗೆ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮುಂದಿನ ಇದೇ ರೀತಿ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ನನ್ನ. ಸೊ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಇನ್ಫಾರ್ಮೇಶನ್ ಇರುವಂಥ ಬ್ಲಾಗ್ಗಳನ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. ಬಾಯ್ ಬಾಯ್ ಮಾಡು. ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್ ಬಾಯ್ ಮಾಡು.